ಚಿತ್ರಾವತಿ ನದಿ ನೀರಿಗೆ ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ. ಕಲುಷಿತ ನೀರು ಪೂರೈಕೆ ಆಗ್ತಾ ಇದ್ರೂ ಕೂಡ ಕೈ ಕಟ್ಟಿ ಕುಳಿತಿದ್ದಾರೆ ಅಧಿಕಾರಿಗಳು. ನಂದಿ ಬೆಟ್ಟದಿಂದ ಉಗಮಾಗುವ ಚಿತ್ರಾವತಿ ನದಿ ನೀರಿದು. ಬಾಗೇಪಲ್ಲಿ ಪಟ್ಟಣದ ಕೋರ್ಟ್ ಪಕ್ಕದಲ್ಲೇ ಹರಿತಾ ಇರೋ ಚಿತ್ರಾವತಿ ನದಿ. ಚರಂಡಿ ನೀರಿನ ಜೊತೆಗೆ ಯುಜಿಡಿ ನೀರು ಬಿಡುಗಡೆಯನ್ನ ಮಾಡಿದ್ದಾರೆ. ಇದರಿಂದ ತೊಂದರೆ ಆಗ್ತಿದೆ ಅಂತ ಕೃಷಿಕರು ನಿರಂತರ ಹೋರಾಟವನ್ನು ಮಾಡ್ತಿದ್ದಾರೆ. ಸಾವಿರಾರು ಕೃಷಿಕರಿಗೆ ಆಧಾರವಾಗಿರೋ ಚಿತ್ರಾವತಿ ನದಿ ನೀರು ಇದು. ಸೂಕ್ತ ಕ್ರಮ ಕೈಗೊಳ್ಳುವಂತೆ ನೋಟಿಸ್ ಅನ್ನ ನ್ಯಾಯಾಧೀಶರು ಕೂಡ ನೀಡಿದ್ದಾರೆ. ಒಟ್ಟು ನ್ಯಾಯಾಧೀಶರು ನೋಟಿಸ್ ಅನ್ನ ಕೊಟ್ಟರೂ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಕಣ್ತೆರಿತಾ ಇಲ್ಲ. ಡೋಂಟ್ ಕೇರ್ ಅಂತಿದ್ದಾರೆ ಅವರು. ಚಿತ್ರಾವತಿ ನದಿ ನೀರು ಸಂರಕ್ಷಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಿದ್ದಾರೆ. ನಂದಿ ಬೆಟ್ಟದಿಂದ ಉಗಮ ಆಗುತ್ತೆ ಇದು ನೀರು. ಕಲುಷಿತ ನೀರು ಪೂರೈಕೆ ಆಗ್ತಾ ಇದೆ ನದಿ ನೀರಿಗೆ. ಈ ಥರ ಕಲುಷಿತ ನೀರು ಪೂರೈಕೆ ಆಗ್ತಿದ್ರೂ ಕೂಡ ಅಧಿಕಾರಿಗಳು ಕೈ ಕಟ್ಟಿಕೊಳ್ತಿದ್ದಾರೆ. ನ್ಯಾಯಾಧೀಶರು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ, ಆದೇಶವನ್ನು ಮಾಡಿದ್ದಾರೆ. ಬಟ್ ಅವರ ಆದೇಶಕ್ಕೂ ಕಿಮ್ಮತ್ತಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಚರಂಡಿ ನೀರಿನ ಜೊತೆಗೆ ಯುಜಿಡಿ ನೀರು ಬಿಡುಗಡೆನ ಮಾಡ್ತಾರೆ. ಇದರಿಂದ ತೊಂದರೆ ಆಗ್ತಿದೆ ಅಂತ ಕೃಷಿಕರು ನಿರಂತರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಸಾವಿರಾರು ಕೃಷಿಕರಿಗೆ ಈ ಚಿತ್ರಾವತಿ ನದಿ ನೀರೇ ಆಧಾರವಾಗಿದೆ. ಸಂಘಟನೆಗಳ ಐಕ್ಯ ಹೋರಾಟ ಯಶಸ್ವಿಯಾಗಲಿ. ಚಿತ್ರಾವತಿ ನದಿಗೆ ಕಲುಷಿತ ನೀರು ಬಿಡುವುದಿಲ್ಲ. ಚಿತ್ರಾವತಿ ಸಂರಕ್ಷಣಾ ಸಮಿತಿ ಹೋರಾಟ ಹೋರಾಟ ಯಶಸ್ವಿಯಾಗಲಿ. ಚಿತ್ರಾವತಿ ನದಿಗೆ ಕಲುಷಿತ ನೀರು ಬಿಡುವುದಿಲ್ಲ. ಎಲ್ಲ ಸಂಘಟನೆಗಳ ಐಕ್ಯ ಹೋರಾಟ ಯಶಸ್ವಿಯಾಗಲಿ. ಚಿತ್ರಾವತಿ ನದಿಗೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ವಿಭಾಗೀಯ ಮಟ್ಟದ ಉಪಾಧ್ಯಕ್ಷರಾಗಿದ್ದೀವಿ. ಚಿತ್ರಾವತಿ ನದಿ ಎಂಬತಕ್ಕಂಥದ್ದು ಇದು ನಮ್ಮ ನಂದಿ ಬೆಟ್ಟದಲ್ಲಿ ಹುಟ್ಟಿ ಸರಾಗವಾಗಿ ಹರಿತಕ್ಕಂಥ ಒಂದು ನಮ್ಮ ಬಾಗೇಪಲ್ಲಿಗೆ ಜೀವನ ನದಿಯಾಗಿ ಇರ್ತಕ್ಕಂಥ ಒಂದು ನದಿ. ಯಾಕಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇಲ್ಲಿಂದ ಕುಡಿಯೋ ನೀರನ್ನು ತೊಗೊಂಡು ಹೋಗ್ತಾಯಿದ್ರು. ನಾವೆಲ್ಲ ತೊಗೊಂಡು ಹೋಗ್ತಾಯಿದ್ವಿ. ಸುಮಾರು ಒಂದು 20 ವರ್ಷಗಳ ಹಿಂದೆ ಕುಡಿಯೋ ನೀರನ್ನು ತೊಗೊಂಡು ಹೋಗ್ತಾಯಿದ್ರು. ಸುಮ್ಮನೆ ಈ ಮರಳಿಂಗೆ ತೋಡ್ಬಿಟ್ರೆ ನೀರು ಬರ್ತಾಯಿತ್ತು. ಸ್ವಚ್ಛತೆ ಇಲ್ಲಿ ಸ್ನಾನ ಮಾಡ್ತಾಯಿದ್ರು. ಬ್ರಾಹ್ಮಣರು ಬಂದು ಸ್ನಾನ ಮಾಡಿ ಮಡಿ ಕಟ್ಕೊಂಡು ಆ ನೀರನ್ನು ತಗೊಂಡೋಗಿ ದೇವರಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡ್ತಕ್ಕಂಥ ಒಂದು ಪವಿತ್ರವಾದಂಥ ಒಂದು ಚಿತ್ರಾವತಿ ನದಿ. ಇಂಥ ಒಂದು ಚರಿತ್ರೆ ಇರ್ತಕ್ಕಂಥ ಒಂದು ನದಿ ಕ್ರಮೇಣ ಬಾಗೇಪಲ್ಲಿ ಬೆಳೀತಾ 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 ದೊಡ್ಡದಾಯಿತು. ಮುನ್ಸಿಪಲ್ ಆಫೀಸವರು ಪರ್ಮಿಷನ್ ಕೊಡ್ತಾ ಇದ್ದಾರೆ ಮನೆ. ನಿಜವಾಗ್ಲೂ ಹೇಳಬೇಕಾದ್ರೆ ನಮಗೆ ಚಿತ್ರಾವತಿ ನದಿ ತುಂಬ ಬಾಗೇಪಲ್ಲಿಯ ಜನತೆಗೆ ಭಾವನಾತ್ಮಕವಾದ ಸಂಬಂಧ ಇಟ್ಕೊಂಡಿರ್ತಕ್ಕಂಥದ್ದು. ಇತಿಹಾಸ ಇರ್ತಕ್ಕಂಥ ಚಿತ್ರಾವತಿ ನದಿ ಜೀವನದಿಯಾಗಿ ಹರಿತಾ ಇತ್ತು. ಸೊ ಇದನ್ನು ಹೇಳಬೇಕಂತಂದರೆ ಮೊದಲಿಗೆ ಚಿತ್ರಾವತಿ ನದಿ ಏನು ಜೀವನದಿ ಆಗಿತ್ತು, ಚಿತ್ರಾವತಿ ಡ್ಯಾಮನ್ನು ಕಟ್ಟಾದ ಮೇಲೆ ಏನು ನಿರಂತರವಾಗಿ ಹರಿತಾ ಇದ್ದ ನದಿ, ಅಲ್ಲಿ ಡ್ಯಾಮಲ್ಲಿ ನೀರು ಶೇಖರಣೆ ಆಗ್ತಾಯಿತ್ತು. ಮಳೆಗಾಲದಲ್ಲಿ ಮಾತ್ರ ಇದು ಆ ಚಿತ್ರಾವತಿ ಡ್ಯಾಮ್ ತುಂಬಿ ಹೊರಗಡೆ ಬಂದಾಗ ಇದು ನೀರು ಹರಿದು ಪುಟ್ಟಪರ್ತಿಯವರೆಗೂ ಹೋಗ್ತಾಯಿತ್ತು. ಹೀಗಿದ್ದಾಗ ಯಾವಾಗ ನೀರು ಹರಿಲಿಲ್ವೋ ಇದು ಒಂದೆಲ್ಲ ಕಾಡು ರೀತಿಯಲ್ಲಿ ಬೆಳೆಯುವಂಥ ನದಿ ಆಗಿಬಿಟ್ಟಿತ್ತು. ಅದನ್ನು ನೋಡಿ ನಾವು ಕೂಡ ಜೊತೆಗೆ ಬಾಗೇಪಲ್ಲಿ ಜನತೆಯವರು ಕೊಳಚೆ ಅಥವಾ ಅವರ ತ್ಯಾಜ್ಯ ವಸ್ತುಗಳನ್ನ ತಗೊಂಬಂದು ಇಲ್ಲಿ ಬಿಸಾಕಿ ಹೋಗ್ತಕ್ಕಂಥ ತಾಣವಾಗಿ ಬೆಳವಣಿಗೆ ಆಗ್ತಾಯಿತ್ತು. ಪ್ರಧಾನ ಸತ್ರ ಮತ್ತು ನ್ಯಾಯಾಲಯ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ಶ್ರೀನಿವಾಸ್, ಚಿತ್ರಾವತಿ ನದಿ ನೀರಿಗೆ ಚರಂಡಿ ನೀರನ್ನು ಬಿಡಲಾಗ್ತಿದೆ ಅಂತೆ. ಕೃಷಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನ್ಯಾಯಾಧೀಶರು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಬಟ್ ಅಧಿಕಾರಿಗಳು ಯಾವುದಕ್ಕೂ ಕೇರನ್ನು ಮಾಡ್ತಾ ಇಲ್ಲ. ಏನು ಹೇಳ್ತೀರಿ ಶ್ರೀನಿವಾಸ್ ಇದರ ಬಗ್ಗೆ? ಖಂಡಿತ ಏನು ಒಂದು ನಂದಿ ಬೆಟ್ಟದಿಂದ ಉಗಮವಾದ ಚಿತ್ರಾವತಿ ನದಿ ನೀರು ಅಂತಾನೆ ಪ್ರತ್ಯೇಕಗೊಂಡಿರುವಂತಹ ಒಂದು ಚಿತ್ರಾವತಿ ಡ್ಯಾಮ್ಗೆ ಏನು ಬಾಗೇಪಲ್ಲಿಯ ಒಂದು ತ್ಯಾಜ್ಯ ನೀರು ಮತ್ತೆ ಅಲ್ಲಿರುವಂತಹ ಒಂದು ಕಲುಷಿತ ನೀರು ಪೂರೈಕೆ ಆಗುತ್ತಿದೆ ಅಂತೇಳಿ ಅಲ್ಲಿರುವಂತಹ ಒಂದು ಸಾರ್ವಜನಿಕರು ಸಹ ಈಗ ಆರೋಪ ಮಾಡಿರುವಂತದ್ದು. ಇನ್ನು ಕಲುಷಿತ ನೀರು ಬರುತ್ತಿದ್ದಂತೆ ಅಧಿಕಾರಿಗಳು ಸಹ ಅಲ್ಲಿ ಕೈಕಟ್ಟಿ ಕುಳಿತಿರುವಂತಹ ಒಂದು ಪ್ರಸಂಗನೂ ಸಹ ನಡೆಯುತ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಬಾಗೇಪಲ್ಲಿ ಪಟ್ಟಣದ ಒಂದು ಕೋರ್ಟ್ ಪಕ್ಕದಲ್ಲೇ ಸಹ ಈ ಒಂದು ನೀರು ಸಹ ಕರ್ನಾಟಕದಿಂದ ಆಂಧ್ರ ಭಾಗಕ್ಕೆ ಹೋಗುವಂತಹ ಒಂದು ಚರಂಡಿ ನೀರಾಗಿದೆ. ಒಂದು ಚಿತ್ರಾವತಿ ಉಗಮ ಸ್ಥಾನ ಅಂದ್ರೆ ಚರಂಡಿ ನೀರಿನ ಜೊತೆಗೆ ಯುಜಿಡಿ ನೀರು ಬಿಡುಗಡೆ ಆಗಿ ಅಲ್ಲಿ ಹೋಗುವಂತಹ ನೀರು ಕಲುಷಿತಗೊಂಡು ಅಲ್ಲಿರುವಂತಹ ಮೀನುಗಳು ಸಹ ಈಗ ಸಾಯುವಂತಹ ಪರಿಸ್ಥಿತಿ ಸಹ ಈಗ ಎದುರಾಗಿದೆ ಅಂತ ಹೇಳ್ಬೋದು. ಇನ್ನು ಚಿತ್ರಾವತಿ ನದಿ ನೀರು ಕಾಪಾಡುವಂತೆ ಅಲ್ಲಿರುವಂತಹ ನಿರಂತರ ನೀರಿನ ಹೋರಾಟಗಾರರು ಅಧಿಕಾರಿಗಳಿಗೆ
ಏನಾದ್ರು ತಲೆ ಬಾಗಿದ್ದಾರೆ. ಮತ್ತೆ ಅದು ಅವರ ಗಮನಕ್ಕೆ ತಂದರೂ ಸಹ ಯಾಕೆ ಅಧಿಕಾರಿಗಳು ಇದನ್ನ ಕಾನೂನು ಕ್ರಮ ಕೈಗೊಳ್ತೀನಿ ಅಂತಿದ್ದು ಅಲ್ಲಿರುವಂತಹ ಹೋರಾಟಗಾರರಿಗೆ ಒಂದಷ್ಟು ಆಕ್ರೋಶ ಸಹ ಈಗ ವ್ಯಕ್ತಪಡಿಸಿರುವಂತದ್ದು. ಇನ್ನು ಸಾವಿರಾರು ಕೃಷಿಕರಿಗೆ ಈ ಒಂದು ಚಿತ್ರಾವತಿ ಜಲಾಶಯ ಒಂದು ರೈತರಿಗೆ ಬಹಳಷ್ಟು ಒಂದು ಆಧಾರಿತವಾಗಿದೆ. ಆ ಒಂದು ಆಧಾರಿತವಾಗಿ ಸಹ ಈ ಒಂದು ನೀರಿಗೆ ಕಲುಷಿತ ಬೇಡ ಅಂದ್ರೂ ಸಹ ಬಾಗೇಪಲ್ಲಿ ಪಟ್ಟಣದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಎಂಬುವಂತಹ ಒಂದು ಮಾಹಿತಿ ಸಹ ಈಗ ಕೇಳ್ಪಟ್ಟಿರುವಂತದ್ದು. ಇನ್ನು ವಿಶೇಷವಾಗಿ ಸಹ ಅಲ್ಲಿರುವಂತಹ ನ್ಯಾಯಾಧೀಶರು ಸಹ ಅವರಿಗೆ ಅಧಿಕಾರಿಗಳಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟರು ಸಹ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವುದಂತಹ ಕ್ರಮ ಕೈಗೊಳ್ಳುವುದಿಲ್ಲ. ಹಾಗಾಗಿ ಇಲ್ಲಿ ಅಲ್ಲಿರುವಂತಹ ಸಾರ್ವಜನಿಕರಾಗಬಹುದು ಮತ್ತೆ ನೀರಾವರಿ ಹೋರಾಟಗಾರರು ಪ್ರತಿಭಟನೆ ಮಾಡಿ ಆದಷ್ಟು ಬೇಗನೆ ಈ ಕಲುಷಿತ ನೀರು ಸ್ಟಾಪ್ ಮಾಡ್ಬೇಕಂತೇಳಿ, ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ಸ್ಪಷ್ಟಪಡಿಸುತ್ತಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಚಿತ್ರಾವತಿ ನದಿಗೆ ಕಲುಷಿತ ನೀರು ಬಿಡುವುದಿಲ್ಲ. ಎಲ್ಲ